ಈಕಿ ನೋಡ್ರಿ ಕ್ಯೂಟ್ ಈಕಿ ಬಿಡ ನಿನ್ನಲ್ಲಿ ಇಲ್ಲ ನಾ ಹೋಗಂಬ ಬಸ್ ಐತ್ರಿ ಆಯ್ತಿದ 60 ಲೀಟರಿಂದ ಫುಲ್ ಈಗ ಬಿಕ್ ಬರುತ್ತ ಅಂತ ಗೊತ್ತಿರುತ್ತೆ ಊಟ ಮಾಡತ್ನಾಗ ಆದ್ರೆ ನೀರ್ ಇಟ್ಕೊಳಲ್ಲ ನೋಡ್ರಿ ಗುಂಡಾಗ ಇವತ್ತು ಇಂಜೆಕ್ಷನ್ ಮಾಡಿಸ್ಕೊಂಬಂದಿವಿ. ಡಾಕ್ಟರ್ ಹೇಳಿದ್ರು ಎಷ್ಟು ನೀರು ಜಾಸ್ತಿ ನೀರು ಕುಡಿಬೇಕಂತ. ನಿಮ್ಮ ಕಡೆ ಬಾನೆತನ ಅಂದ್ರೆ ಸ್ವೆಟರ್ ಹಾಕೊಂಡು ಬಿಸಿನೀರು ಕುಡ್ಕೊಂಡು ತಾನೇ ನೋಡ್ರಿ ಇವ್ರು ನಮ್ಮ ಸಿಸ್ಟರ್ ಸುಧಾ ಅಂತ ಇವ್ರು ಬಂದಿದಾರ ಗುಂಡನ್ ಮಾತಾಡ್ಸಕಂತ ಇಲ್ಲೇ ಮದ್ವಿಗೆ ಹೋಗಿದ್ರು. ಇವನ್ ತೋರ್ಸೋದ ಇವ್ರು ಬಂದಿದಾರ ಅವ್ರ ರಿಲೇಷನ್ ಅವರು. ಚೋಟಿ ಬಾ ಈಕಿ ನೋಡ್ರಿ ಕ್ಯೂಟ್ ಈಕಿ ಹೆಸರು ಕನ್ಫ್ಯೂಸ್ ಸಾನ್ವಿ. ಎಷ್ಟನೇ ಕ್ಲಾಸ್ ನೀನು? ನೋಡ್ತಾಳ ನಿಮ್ಮ ಅಕ್ಕ ನೋಡ್ತಾಳ ಅಲ್ವಾಗ ಹಾಯ್ ಮಾಡಿ ನಿಮ್ಮ ಅಕ್ಕಗೆ ಇಲ್ಲಿಂದನ ನೋಡ್ತಾರ ಅವ್ರು ಯೂಟ್ಯೂಬ್ ನೋಡ್ತೀಯ ನೀನು? ನೋಡ್ರಿ ಬ್ಲಾಗ್ ನೋಡ್ತಾರಂತ ಇವ್ರ ಅಕ್ಕನಾರು ನೋಡ್ತಾರಂತ. ಇಲ್ಲೇ ಇದ್ ಬಿಡು ಸಾನ್ವಿ ನೀನು ನನ್ನ ಜೊತೆಗೆ ಇರ್ತೀಯಾ? ಸ್ಮೈಲ್ ಮಾಡ್ಕೊಂತ ಇರ್ತೀಯಾ? ನೀನ್ ತೋರ್ ಸ್ವಲ್ಪ ನಮ್ಮ ಇವ್ರಿಗೆ ಹಿಂಗದ ನೋಡ್ರಿ. ಎಷ್ಟನೇ ಕ್ಲಾಸ್ ನೀನು? ಹೌದಾ? ಹೆಡ್ ಮಾಸ್ಟರ್ ನೋಡ್ತಾರ ಆ ಹುಡುಗನ ಅದ್ರಸಕಂತೇನು ನಿಮ್ ಸರ್ ಟೀಚರ್ ನೋಡತ್ತಾರಂತ ಮ್ಯಾಮ್ ನೋಡತ್ತಾರ. ನನ್ನ ಹೆಸರು ಅದೇನೋ ಒಂದು ಸೆಲೆಕ್ಟ್ ಹೇಳ್ಬೇಕೀಗ. ನೀನು ಬಾ ಈ ಸಾಂಗ್ ಆಡ್ತಾಳಿಕಿ ಹಾಡಪ್ಪಿ ಯೂಟ್ಯೂಬ್ನಾಗ ಹಾಕ್ತೀನಿ ಬಾ ಮಾಡ್ಬಮ್ಮ ಹಾಡು ಬಾನದಾರಿ ಇಲ್ಲ ಅಂತ ಹಾಡು ನಾಚಿಕೆ ಜಾಣ ಜಾಣ ಹಾಡಪ್ಪಿ ಸ್ಮೈಲ್ ಅದ ನೋಡ್ರಿ ಫುಲ್ ಸ್ಮೈಲ್ ಅದ ಅಡಗಿ ಅಲ್ಲ ಮಾತಾಡ್ಸಿದ್ರೆ ಸ್ಮೈಲ್ ಮಾಡಂತ. ನೀನ್ ಯಾವ ಹಾಡು ಹೇಳ್ತಿ? ಹಾಡು ನಗತಾರ ಅವ್ರು. ಇಲ್ಲಿ ಕಾಣ್ತಿ ನೋಡಿ ಸ್ಟಾರ್ಟ್. ಅವರಿಬ್ರು ಸ್ಮೆಲ್ ಸೇಮ್ ಇಲ್ಲ. ಹಾಡು ಹಾಡು ಮೂಡಿದ ಪ್ರಾಣದಂತೆ ಶೀತವಾರದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು. ಕ್ಯೂಟ್ ಹೇಳಿದ್ಲ ಹಿಂಗ್ ಮಾಡ್ಕೊಂಡ್. ಹೌದಾ? ಸಿಂಗರ್ ಹಾಕಿಯಾ? ಸಿಂಗರ್ ಹಾಕ್ತಿ? ಸರಿ ಒಪ್ಪಕ್ಕೆ ಆಡಿಷನ್ ಹೋಗ್ಬೇಕಿಲ್ಲ? ಗೈಸ್ ಇಲ್ಲಿ ನೋಡ್ರಿ ಆಮಿ ತಗೊಂಬಂದ ಒಂದು ನೋಡ್ರಿ ಈಗ ಹೆಂಗ್ ನೋಡಕ್ ಬಂದ ನೋಡ್ರಿ. ಅಪ್ಪ ಈಕಿ ಮುಂದೆ ಬಿಡಪ್ಪ ಇಲ್ಲಿ ಬಿಡಪ್ಪ ಏಕೆ ತಲೆ ಬಿಡು ಅಂತ ಇಲ್ಲೇ ಬಿಡಪ್ಪಿ ನೋಡ್ತಾ ಒಂದ್ಸಲ. ಆಕಿ ನಿನ್ ಮೇಲೆ ಬಿಡು ನಿನ್ ಮೇಲೆ ಇಲ್ಲ ನಾ ಹೋಗಂಬ ನಮ್ಮ ಕಡೆ ಬರ್ತಾರೆ. ಆಕಿ ನೋಡ್ಯಾಳ ಇಲ್ಲ ಫಸ್ಟ್ ಟೈಮ್ ನೋಡತ್ತಾಳ. ಏನ್ ಮಾಡಲ್ಲ ನೀ ಮುಟ್ಟ ಕೃಷಿ ನೀ ಮುಟ್ಟ ಏನ್ ಮಾಡಲ್ಲಪ್ಪಾಜಿ ಅದು ಕಲ್ಲು ನೋಡ್ರಿ. ಆಮೇಲೆ ಬಾವ್ಯಾಗ ಬಿಡ್ಬೇಕಂತ ಮಾಡೀವಿ. ಎಲ್ಲಿ ತಪ್ಪಿ ಹಂಗೆ ಮಾಡ್ತೀವಿ ಮತ್ತೆ ಕೂತಿ ಇದನ್ನ ಇಡ್ಲಿ ಮುಂದೆ ನೋಡಮ್ಮ ಬರ್ತಾರ ಮುಖಿನಿ ಮುಂದಿಡು. ಮುಲ್ಲ ಇಕ್ಕಿ ಕೃಷಿ ಕಿತ್ಗ ಕೃಷಿ ನೋಡಿ ಗೈಸ್ ನೋಡ್ರಿ ಅದು ಹೊರಗ ಓಪನ್ ಬರವಲ್ದು. ಆಮಿ ಅಂದ್ರೆ ದೇವ್ರಂತ ಗೈಸ್ ಮಾಡ್ಕೊಂತ. ಹೌದು ಹೌದು ಬಾವ್ಯಾಗ ಬಿಡಮ್ ಬರ್ರಿ ಗೈಸ್. ಬಾ ಕೃಷಿ ಬಾವ್ಯಾಗ ಬಿಡ್ತಾರಂತ ನೋಡಮ್ ಬರ್ರಿ. ತಡೀರಿ ತಡೀರಿ ನಾನು ಬರ್ತೀನಿ ಹೇಳಿ ತಡೀರಿ. ವಿಡಿಯೋದಾಗ ತೋರಿಸ್ತೀನಿ ರೀ. ತಡ್ರಿ ನಾನು ಬರ್ತೀನಿ. ನಮ್ಮ ಮನೆ ಮುಂದೆ ಬಾವಿ ಐತಿ ಅದ್ರಾಗ ಬಿಡಕ್ ಬಂದಿದ್ ನೋಡಿ. ಮತ್ತೆ ಫೋನ್ ಅದಾವನ್ ಹೌದು ಯಾರು ಬಿಡ್ತೀರಿ? ಕೃಷ್ಣನ ಕಡೆ ಬಿಡಿಸ್ರಿ. ಆಯ್ತು ಫುಲ್ ಭಯ ಪಟ್ಕೊಂಡ್ ಬಂದಾಳ. ಬಾ ಕೃಷಿ ಬಾಲೆ
ಹಾಕ್ಬಿಡು. ಏನ್ ಬಂದಿತ್ತು ಕೃಷ? ಏನ್ ಬಂದಿತ್ತು ಅಪ್ಪಾಜಿ? ಆಮೇಲೆ ಆಕಿ ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ನೋಡಕಂತ ಆಮೇನ. ಕೃಷ್ಣ ಡ್ರೆಸ್ ಎಲ್ಲಿ ತಗೊಂಡೆ ಅಪ್ಪಾಜಿ? ಯಾರು ತಂದಾರ? ಯವ್ವ ಕಡಿತಿತ್ತು ಹೋಗ, ಸರಿ ಕಡಿತಿ ತಗ ಹೋಗಲಕ್ಕೆ ಕಡಿತೋಗು. ಆಕೆ ಎಷ್ಟು ತರಂದಿರ್ತಾಳೆ, ಎಕ್ಸ್ಪ್ರೆಷನ್ ಹೆಂಗ್ ಚೇಂಜ್ ಮಾಡ್ತಾಳೆ. ನೀಲು ಬಂದ್ ನೋಡಲ್ಲಿ, ನೀಲುಗೆ ಹೇಳ ಆಮೆ ಬಂದಿತ್ತು ಅಂತೇಳಿ. ನೀಲುಗ ಬಾವಾಗ ಬಿಟ್ವಿ ಅಂತ ಹೇಳ. ಬಾ ಕೃಷಿ ಹೋಗಂಬರ್ರಿ. ನೋಡ್ರಿ ಹೊಸ ಕೂಲರ್ ತಗೊಂಡ್ಬಂದಿದ್ದೀವಿ. ಒಂದ್ಸಲ ನಿಮ್ಗೆ ಕೂಲರ್ ತೋರಿಸಿದ್ದೆ ನಾನು, ಒಂದಿಬ್ರು ಮೂವರು ಕೇಳಿದ್ರಿ ಎಲ್ಲಿ ತಗೊಂಡ್ರಿ, ಯಾವ ಕಂಪ್ನಿ ಹೆಂಗೈತಿ ಅಂತೇಳಿ. ಅವು ನಾವು ಎಕ್ಸ್ಚೇಂಜ್ ಮಾಡಿದ್ವಿ ಗೈಸ್. ಅದು ಯಾವುದೋ ಒಂದು ಬೇರೆ ಹೆಸರು ಗೊತ್ತಿಲ್ಲ, ಅದು ಯಾವುದೋ ತಂದಿದ್ವಿ. ಅದು ನೀರು ಚೆಲ್ಲಿ ಎಲ್ಲ ಫುಲ್ ಇದು ಮಾಡಕಂದಿತ್ತೆ, ಅದಕ್ಕೋಸ್ಕರ ರಿಟರ್ನ್ ಮಾಡಿದ್ವಿ. ಇದು ಯಾವುದೋ ಕೆನ್ ಸ್ಟಾರ್ ಅಂತ ನೋಡ್ರಿ, ಕೆನ್ ಸ್ಟಾರ್ ಮಸ್ತ್ ಐತ್ರಿ ಗೈಸ್. ಇದು 60 ಲೀಟರಿಂದ ಫುಲ್ ಕೋಲ್ಡ್ ಬರ್ತಾ, ಫುಲ್ ಸ್ಪೀಡ್ ಗಾಳಿ ಕೂಡ ಐತಿ, ಚೆನ್ನಾಗೈತಿ, ಇಷ್ಟ ಆಯ್ತು ನಮ್ಗಂತ್ರೂ. ಜಿಮ್ಮಲ್ಲಿ ಇಷ್ಟ ಐತ್ರಿ. ಇದಕ್ಕೆ ಸ್ಟ್ಯಾಂಡ್ ಬರುತ್ತಂತ, ಇನ್ನು ಸ್ಟ್ಯಾಂಡ್ ಕೊಟ್ಟಿಲ್ಲ ಅವರು, ಇನ್ನ ಇದು ಹೊಸ ಪೀಸ್ ಅಂತ. ಇಷ್ಟು ನೀರು ತುಂಬಿಸಿ ನೋಡ್ರಿ. ಇವಾಗ ಈ ಬೇಸಿಗೆ ಒಳಗಡೆ ಇರೋಕ್ಕಾಗವಂತ ಗೈಸ್. ನಮ್ಮ ಗುಂಡಾಗ ಕೂಲಾಗಿಡ್ಬೇಕಂತ ಹೇಳಿದ್ರು ನೋಡ್ರಿ, ಇದೆ ಮಲಗಿದಾನ. ಅದಕ್ಕೋಸ್ಕರ ಇದನ್ನ ತಗೊಂಡ್ಬಂದಿದ್ದೀವಿ. ಇಲ್ಲಾಂದ್ರೆ ನಮ್ಮ ಫಸ್ಟ್ ಟೈಮ್ ಕೂಲರ್ ತಂದ್ವಿ ನಮ್ಮ ಮನೆಗೆ. ಬರೀ ಫ್ಯಾನ್ ಅಷ್ಟೇ ಯೂಸ್ ಮಾಡ್ತಿದ್ವಿ ನಾವು ಯಾವಾಗಲೂ. ಫಸ್ಟ್ ಟೈಮ್ ಅಂದ್ರೆ ಈ ಕೂಲರ್ ತಂದ್ವಿ ನೋಡ್ರಿ. ಆ ಕೂಲರ್ ಎಕ್ಸ್ಚೇಂಜ್ ಮಾಡಿ ರಿಟರ್ನ್ ಮಾಡಿ ನೀರು ಚೆಲ್ಲಕಂತಿತ್ತು ಅಂತೇಳಿ ಈ ಕೂಲರ್ ತಂದ್ವಿ. ಇದೇನು ನೀರನ್ನು ಚೆಲ್ಲಕಂತಿಲ್ಲ, ಏನಿಲ್ಲ. ಸೌಂಡೂ ಪರವಾಗಿಲ್ಲ, ಫುಲ್ ಕೂಲರ್ ಅಂದ್ರೆ ಸೌಂಡ್ ಇರ್ತಾವಂತಾರ. ಇದು ಆವ್ರೇಜ್ ಐತಿ ನೋಡ್ರಿ, ಸೌಂಡ್ ಇದ್ದೇ ಇರ್ತಾವ ಆಲ್ಮೋಸ್ಟ್. ಇದು ಪರವಾಗಿಲ್ಲ, ಬೆಟರ್ ಅನ್ಸುತ್ತೆ ನೋಡ್ರಿ. ನಮ್ಮ ಗುಂಡ ಮಲಗಿದಾನ ಆರಾಮಾಗಿ. ಇಂಜೆಕ್ಷನ್ ಮಾಡಿಸ್ಕೊಂಡ್ಬಂದಿದ್ದಾರೆ ಅದನ್ನ ಅಂಗನವಾಡಿ ಒಳಗಡೆ. ನಮ್ಮ ಕೃಷ್ವಿದಿದ್ದು ನಮ್ಮ ಗುಂಡಾಗ ಬರ್ತಂತ ನಮ್ಮ ರೇಷ್ಮೆ ಕೊಟ್ಟ ನೋಡ್ರಿ. ಮಲಗಿದಾನ ಆರಾಮಾಗಿ ನೋಡ್ರಿ. ನಮ್ಮ ಮಮ್ಮಿ ಊಟ ಮಾಡಕಂತಾರ. ನಮ್ಮ ಮಮ್ಮಿದು ಏನಂತಾರ ಗೈಸ್, ಆಕಿ ಡಿಕ್ ಬರುತ್ತ ಅಂತ ಗೊತ್ತಿರುತ್ತೆ ಊಟ ಮಾಡತ್ನಾಗ, ಆದ್ರೆ ನೀರು ಇಟ್ಕೊಳಲ್ಲ. ಅದ ಒಂದು ಚಾಳೆ ಐತ್ರಿ ನಮ್ಮ ಮಮ್ಮಿ ಕಡೆ. ಪ್ಲೇಟ್ ಇಟ್ಕೊಳಲ್ಲ, ಹಂಗ ಉಂತೀಯ ನೀನು? ನಮ್ಮ ಮಮ್ಮಿ ಹಳ್ಳಿಯವ್ರ ಗೈಸ್, ಹಂಗೆ ಉಂತಾರ ನೋಡ್ರಿ. ಮತ್ತೆ ಪ್ಲೇಟ್ ಸಮಾಧಾನ ಕೈಗೆ ಇಟ್ಕೊಂಡ್ ತಿಂದ್ರ. ಬೆಂಡಿಕಾಯಿ ಮಾಡಿದೀವಿ. ಇದೇನು ಮಮ್ಮಿ ಇನ್ನೊಂದು ಪುಂಡೆಪಲ್ಲೆ ಚಟ್ನಿ. ಚಲೋ ಆಗೈತೆ ಅದ್ರಾಗ. ಸ್ವಲ್ಪ ನಮ್ಮ ಬಿಸಿಲೊಳಗೆ ನಮ್ಮ ಮಮ್ಮಿ ರೊಟ್ಟಿ ಮಾಡ್ಯಾರ್ರಿ, ನಮ್ಮ ರೇಷ್ಮೆ ಬೆಂಡೆಕಾಯಿ ಮಾಡಿದ್ಲು. ಇವಾಗ ಎಷ್ಟು ಊಟ ಮಾಡಿ ನಮ್ಮ ಮಮ್ಮಿ ಇಂಜೆಕ್ಷನ್ ಮಾಡಿಸ್ತೀವಿ. ಅಥವಾ ನನ್ನ ಮಮ್ಮಿ ಇಂಜೆಕ್ಷನ್ ಮಾಡಿಸಕ್ ನೀವು ಮತ್ತೆ ಎಲ್ಲ ಒಟ್ಟ ಹಳ್ಳಿಲ್ಲ ಮಾಡಿದ ಗಟ್ಲೆ ಹಳ್ಳಿಲ್ಲ. ಇವತ್ತು ರಾತ್ರಿ ಅಳ್ತಾನೆ ಏನ. ಗೈಸ್ ನೋಡ್ರಿ, ನಮ್ಮ ಗುಂಡನ್ ಫೇಸ್ ತೋರ್ಸಕ್ಕಾಗಲ್ಲ ನೋಡ್ರಿ. ಗುಂಡಾಗ ಇವತ್ತು ಇಂಜೆಕ್ಷನ್ ಮಾಡಿಸ್ಕೊಂಬಂದಿವಿ. ಪಾಪ ಸೈಲೆಂಟ್ ಆಗ್ಯಾನ, ಕೊಯ್ ಅಂತ ಅಳಗಂತ. ಅವಾಗಿಂದ 3 ಇಂಜೆಕ್ಷನ್ ಮಾಡಿದಾರೆ ಗೈಸ್. ಒಂದು ಕೈಗೆ 2 ಕಾಲಿಗಂತ. ಪಾಪ ಗೈಸ್ ನಮ್ಮ ಗುಂಡು ಮರಿ ಅಳಕಂತಿತ್ತು. ಈಗ ಮತ್ತೆ ಸ್ವಲ್ಪ ಎತ್ಕೊಂಡಿ ನೋಡ್ರಿ. ಪರವಾಗಿಲ್ಲ ಗೈಸ್. ಸಂಜೆ ಸ್ವಲ್ಪ ಅಳ್ತಿದ್ನ, ಈಗ 1-2 ಡೇಸ್ ಅದು ಕಡಿಮೆ ಮಾಡಿದ್ನ. ಮತ್ತೆ ಇವತ್ತು ನೋಡಿದ್ರೆ ಹಿಂಗಾಗ್ಯದ ನೋಡ್ರಿ. ಇಂಜೆಕ್ಷನ್ ಅಂದ್ರೆ ಭಯ ಬರುತ್ತೆ, ಅದಕ್ಕೆ ನಮ್ಮ ಮಮ್ಮಿನೇ ಕಳ್ಸಿದ್ನಿ ನೋಡ್ರಿ. ನಾನು ನಮ್ಮ ಮಮ್ಮಿನ ಹೋಗಿ ಮಾಡಿಸ್ಕೊಂಬಂದಾರ. ಇವತ್ತೇನು ಮಲಗ್ತಾನ ಏನು ಮಾಡ್ತಾನ ಗೊತ್ತಿಲ್ಲ ಗೈಸ್. ಜಾಗರಣೆ ಮಾಡಿಸ್ತಾನೆ ಏನೋ ನೋವಿಗೆ ಗೊತ್ತಿಲ್ಲ ನೋಡ್ರಿ. ಇವತ್ತು ಗುಂಡಾಗ ಇಂಜೆಕ್ಷನ್ ಮಾಡಿಸ್ಕೊಂಡ್ಬಿಟ್ಟಾರ. ಆಗ್ಲೇ ನಿಮಗೆ ತೋರಿಸಿದ್ನಲ್ಲ, ಇಲ್ಲೇ ಮಲಗಿದ ನೋಡ್ರಿ. ಇವಾಗ ಒಂದು 5 ನಿಮಿಷ ಮಲಗಿಲ್ಲ, ಅವಾಗಲೇ ಆಳಕ್ಕೆ ಸ್ಟಾರ್ಟ್ ಮಾಡಿದ. ಮತ್ತೆ ತೂಗಿ ವಿಡಿಯೋ ಮಾಡೋಣ ಅಂತೇಳಿ ಬಂದ್ವಿ ನೋಡ್ರಿ. ಬನ್ನಿ ಗೈಸ್, ಇವತ್ತು ಸ್ವಲ್ಪ ಕಮೆಂಟ್ಸ್ ಓದೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ವಿಡಿಯೋ ಮಾಡಿದ್ರಾಯ್ತು ಅಂತ ಬಂದೀನಿ. ಯಾರು ಮನ್ಯಾಗ ಅನನ್ಯ, ಅಮೂಲ್ಯ, ಸಾವಿ, ಜ್ಯೋತಿ ಇಲ್ಲಾರ್ದಕ್ಕೆ ಏನು ಯಾರು ತೋರ್ಸೋಕ್ಕಾಗವಲ್ತು. ಯಾರು ಇರ್ತಾರೆ, ನಾವೇ 4 ಜನ ಇದೀವಿ, ಅವ್ರನ್ನ ತೋರಿಸಿ ನೋಡ್ರಿ ಇದ್ರೊಳಗೆ. ಸ್ವಲ್ಪ ಕಮೆಂಟ್ಸ್ ಯಾವ ವಿಡಿಯೋ ಅಂತಂದ್ರೆ,
ವಾಟರ್ ಚಾಲೆಂಜ್ ಮಾಡಿದ್ವಲ್ಲ ಗೈಸ್, ಅದ್ರಾಗ ಅಂದ್ರೆ ಭಾಳ ಕಮೆಂಟ್ಸ್ ಬಂದವು. ಬಟ್ ಅಂದ್ರೆ ಆ ವಿಡಿಯೋಗ ನಕ್ಕು ಸಾಕಾತು, ಇದೇ ಥರ ವಿಡಿಯೋ ಮಾಡಿರಿ ಅಂತ ಜಾಸ್ತಿ ಕಮೆಂಟ್ಸ್ ಬಂದಿದ್ರು. ಅದ್ರಾಗ ಒಂದು ಸ್ವಲ್ಪ ಕಮೆಂಟ್ಸ್ ಓದಕ್ಕಂತೀನಿ ನೋಡ್ರಿ. ಅಕ್ಕ ಡೆಲಿವರಿ ಆದಮೇಲೆ ಎಷ್ಟು ಲೀಟರ್ ನೀರು ಕುಡಿತೀರಾ ಅಂತ. ಜಗ್ಗಿ ನೀರು ಕುಡಿಯೋಕಂತೀನಪ್ಪ, ಯಾಕಂದ್ರೆ ಡಾಕ್ಟ್ರ್ ಹೇಳಿದ್ರು ಎಷ್ಟು ನೀರು ಜಾಸ್ತಿ ನೀರು ಕುಡಿಬೇಕಂತ ಅಗ್ಲ ಮಗ್ಲ ಹೇಳಿ ಕಳ್ಸ್ಯಾರ. ಅದನ್ನೇ ಫಾಲೋ ಮಾಡಕಂತೀನಿ, ನೀರು ಜಾಸ್ತಿ ಕುಡಿಯೋಕಂತೀನಿ. ಬೇಗನೂ ರಿಕವರ್ ಕೂಡ ಆಗೀನಿ. ಅವೆಲ್ಲ ಹಳೆ ಕಾಲದ್ದೆಲ್ಲ ಸುಳ್ಳು, ನೀರು ಕುಡಿಬಾರ್ದು ಹಂಗೆ ಹಿಂಗೆ ಅಂತಾರಲ್ಲ. ಡಾಕ್ಟ್ರೇ ಹೇಳಿ ನೀರು ಜಾಸ್ತಿ ಕುಡೀರಿ, ಎಷ್ಟು ಲೀಟ್ರ್ ಕುಡಿಬೇಕಂದ್ರೆ. ಬಟ್ ಜಾಸ್ತಿನೇ ಕುಡಿತೀನಿ, ಯಾಕಂದ್ರೆ ಬಿಸಿಲು ಒಂದು ಐತಲ್ಲ. ಅಕ್ಕ ನಮ್ಮ ಮನೆಗೆ ಬಾ ಪ್ಲೀಸ್, ಬಾ ಅಕ್ಕ, ಗುಂಡನ್ ಕರ್ಕೊಂಡು ಬಾ ಅಂತ ಮಾಡಿದೆ ಯಾರ ಗಿರಿಜಾ ಅಂತ. ಓಕೆ, ಗುಂಡ ದೊಡ್ಡದಾದ್ಮೇಲೆ ಬರ್ತೀನಿ. ಅಕ್ಕ ನೀವು ಅಡುಗೆ ಮಾಡೋದು ತೋರಿಸ್ರಿ ಅಂತ ಮಾಡಿರಿ. ಇಲ್ಲಿ ಅಡುಗೆ ಮಾಡಕ್ಕೆ ನಾನು ಮಾಡೋಕ್ಕಂತಿಲ್ಲ, ಒಂದೊಂದು ಸಣ್ಣ ಪುಟ್ಟ ಮಾಡಿರ್ತೀನಿ, ಅದನ್ನು ಮಾಡೋಕ್ಕಾಗಿರಲ್ಲ ಅಷ್ಟ. ಇನ್ನೂ ಸ್ವಲ್ಪ ದಿನ ತಡೀರಿ, ನಮ್ಮ ಹೊಸ್ಕೆರೆಗೆ ಹೋದ್ಮೇಲೆ ಬರೀ ಅದೇ ಅಡುಗೆದೇ ನೋಡಂತ್ರಿ. ನೋಡ್ರಿ ಅಡುಗೆ ಹಾಳಾಗ್ಬಿಡ್ತಾನ, ಸ್ವಲ್ಪ ನೋವಾಗುತ್ತಲ್ಲ. ನಿಮ್ಮ ಬಾಣತನದ ಬಗ್ಗೆ ಹೇಳಿ, ಯಾಕೆ ಈ ಥರ ಇದೆ ನಿಮ್ಮ ಬಾಣತನ ಅಂತ. ಯಾವ ಥರ ಇದೆ? ನನ್ನ ಬಾಣತನ ಮುಗೀತು, ನಾವು ಭಾಳ ಬಾಣತನ ಮಾಡಂಗಿಲ್ಲ. 2 months ಅಂತ ಪರಿ ಓವರ್ ಬಾಣತನ ನಾವು ಕಡಿಮೆ. ಇವ್ರೊಬ್ರು ಯಾರೋ ರತ್ನ ಅಂತ, ನಿಮ್ಮ ಕಡೆ ಬಾಣತನ ಅಂದರೆ ಸ್ವೆಟ್ರ್ ಹಾಕ್ಕೊಂಡು ಬಿಸಿನೀರು ಕುಡ್ಕೊಂಡು ತಾನೇ ಇರಬೇಕು, ನೀವು ಯಾಕೆ ಇನ್ನೂ ಬಾಣಂತಿ ಥರನೇ ಇರಲ್ಲ, ತಣ್ಣೀರೆಲ್ಲ ಕುಡಿತೀರಾ ಅಂತ. ನಾವೇನು ಬಾಣತನ ಮಾಡಕ್ಕೆ ಸತ್ತೋಗ್ಬಿಡ್ಬೇಕು, ಬಾಣತನ ಮಾಡಿಸ್ಕೊಂಡ ನಿಮ್ಮ ಲೆಕ್ಕದ ಪ್ರಕಾರ. ಬಾಣತನ ಅಂದ್ರೆ ಸ್ವೆಟ್ರ್ ಹಾಕ್ಯಂಡು, ಈಗಿಂದ ವೆದರ್ ಒಳಗಡೆ ಯಾರು ಸ್ವೆಟ್ರ್ ಹಾಕ್ಯಂತಾರೆ ಬಂದು ಕರ್ಕೊಂಬಂದು ಅವ್ರು ನನ್ನ ಮುಂದೆ ಕುಂದಿರ್ಸ್ರಿ. ಎಲ್ಲ ಒಂದು ಕಡೆ ಮಾಡ್ತಿರ್ತಾರೆ, ಅದೆಲ್ಲ ಅವ್ರವ್ರ ಇಷ್ಟ. ಬಟ್ ನಮ್ದೆಲ್ಲ ಆ ಥರ ಇಲ್ಲ, ನಮ್ಮ ಕಡೆ ಐತಿ, ಬಟ್ ನಾವು ಮಾಡೋಕ್ಕಂತಿಲ್ಲ ಅಷ್ಟೇ. ನಿಮ್ಮ ಕಡೆ ಯಾವ ಥರ ಬಾಣತನ ಮಾಡ್ತೀರಿ ಸ್ವಲ್ಪ ಕಮೆಂಟ್ ಮಾಡಿರಿ. ಆ ಹುಡುಗಿ ಗಿರಿ ಯಾರು ರತ್ನ. ಅದೇ ವಿಡಿಯೋದೊಳಗಡೆ 9 months ಸ್ಕ್ಯಾನಿಂಗಲ್ಲಿ ಪ್ಲಾಸೆಂಟ ಯಾವ ಸೈಡ್ ಇತ್ತು ಅಂತ. ಪ್ಲಾಸೆಂಟ ಅದೆಲ್ಲ ಗೊತ್ತಿಲ್ಲ ಯಾವ ಸೈಡ್ ಇತ್ತು ಅಂತ. ಪ್ಲಾಸೆಂಟ ಆಂಟೀರಿಯರ್ನು ಇತ್ತು, ಪೋಸ್ಟೀರಿಯರ್ನು ಇತ್ತು, ಲೆಫ್ಟ್ ಸೈಡ್ ಜಾಸ್ತಿ ಮೂಮೆಂಟ್ ಇತ್ತು. ಲೆಫ್ಟ್ ಸೈಡ್ ಅಂತ ನೋಡಿ, ರೈಟ್ ಸೈಡ್. ಅಕ್ಕ ತಣ್ಣೀರು ಮುಟ್ಕೊಂಡ್ರ? ಅದೇ ಮುಟ್ತೀನಿ, ಹಾಗೇನಿಲ್ಲ. ಅಂತ ಪರಿನೇ ಬಿಸಿನೀರು ಕುಡಿಬೇಕು, ಕುದಿ ನೀರು ಕುಡಿಬೇಕಂತ ಅಂತ ಪರಿ ರೂಲ್ಸ್ ಯಾರು ನಾವು ಮಾಡಿಲ್ಲ. ಒಬ್ಬೊಬ್ರು ಮಾಡ್ತಾರ, ಅವ್ರವ್ರ ಇಷ್ಟ. ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಆದಾಗ ಅಮಾವಾಸ್ಯೆ ನಿಯರ್ ಇತ್ತ, ಹುಣ್ಣಿಮೆ ನಿಯರ್ ಇತ್ತ? ಅಮಾವಾಸ್ಯೆ ನಿಯರ್ ಇತ್ತು ಗೈಸ್, ಏನಂತ ಗೊತ್ತಿಲ್ಲ. ಅಮಾವಾಸ್ಯೆ ಹುಟ್ಟಿದ್ರೆ ಅಮಾವಾಸ್ಯೆ ಬಂದ್ರೆ ಗಂಡು ಪಾಪುನ ಹೆಣ್ಣು ಪಾಪುನ ಏನೋ ಅಂತಾರ, ಅದು ಗೊತ್ತಿಲ್ಲ. ಬಟ್ ಅಮಾವಾಸ್ಯೆ ಇತ್ತು. ಅಕ್ಕ ಡೆಲಿವರಿ ಆದ್ಮೇಲೆ ಅದೇ ಯಾವಾಗಲೂ ಹೇಳಿದ್ನ, ನೀವು ಹಣ್ಣು ತಿಂತೀರಾ ಅಂತ. ಒಂದೊಂದು ತಿಂತೀನಿ ಗೈಸ್, ಒಂದೊಂದು ತಿನ್ನಂಗಿಲ್ಲ. ಒಂದೊಂದು ಹುಳಿ ಆ ಥರ ಇರೋದು ತಿನ್ನಂಗಿಲ್ಲ. ಸ್ವಲ್ಪ ಒಂದೊಂದು ತಿಂತೀನಿ. ಆ್ಯಪಲ್ ಅಂದ್ರೆ ನಂಗೆ ಇಷ್ಟನೇ ಇಲ್ಲ, ಆ್ಯಪಲ್ ತಿನ್ನೋದೇ ಇಲ್ಲ. ದ್ರಾಕ್ಷಿ ಇವಾಗ ಸುಮ್ಮನೆ ತಿನ್ಬೇಕನ್ಸಿದ್ರೆ 1-2 ತಿಂತೀನಿ ಅಷ್ಟೇ, ಜಾಸ್ತಿ ತಿನ್ನಂಗಿಲ್ಲ. ಕಲ್ಲಂಗಡಿ ತಿಂತೀನಿ. ಡಾಕ್ಟರ್ ಅಂತ ನೀವು ಎಲ್ಲ ತಿನ್ಬೋದು, ಫ್ರೂಟ್ಸ್ ತಿನ್ಬೋದು ಅಂತ ಹೇಳ್ತಾರೆ. ಬಟ್ ಆದರೂ ಒಂದೊಂದು ಮಾಡಕ್ಕಂತೀನಿ. ಓಕೆ ಗೈಸ್, ಅದ್ರೊಳಗೆ ಭಾಳ ಕಮೆಂಟ್ಸ್ ಬಂದಿದ್ವು. ಬಟ್ ಆ ವಿಡಿಯೋಕ್ಕೆ ಎಲ್ಲರೂ ರೆಸ್ಪಾನ್ಸ್ ಮಾಡಿದ್ರಿ ಅಂದರೆ ಇದೇ ಥರ ಬ್ಲಾಗ್ ಮಾಡಿರಿ, ಫನಿ ಬ್ಲಾಗ್ ಮಾಡಿರಿ ಅಂತೇಳಿ. ಅದಕ್ಕೆ ಅವನು ಓದೋಕ್ಕಾಗಲಿಲ್ಲ. ಸೇಮ್ ಕಮೆಂಟ್ಸ್ ಇದ್ವಲ್ಲ, ಅದಕ್ಕೆ ಅವನ್ನ ಬಿಟ್ಟು ಯಾವ ಇಂಟ್ರೆಸ್ಟಿಂಗ್ ಇದ್ದು ಅವನಷ್ಟೇ ಓದೀನಿ. ಓಕೆ ಗೈಸ್, ನೋಡಿದ್ರಲ್ಲ ನಮ್ಮ ಗುಂಡ ಬಂದಿದ್ದಾನ, ಪದೇ ಎದ್ದೇಳಕ್ಕಂತ ನನಗೆ ಪಾಪ ನೋವಾಗಕ್ಕಂತ ಅನ್ಸುತ್ತಾ. ಇವತ್ತು ರಾತ್ರಿ ಜಾಗರಣೆ ಇರ್ಬೋದು. ಏನು ಮಾಡ್ತಾನೆ ಏನು ಗೊತ್ತಿಲ್ಲ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಕಮೆಂಟ್ಸ್ ಏನು ಬಂದವಂತೇಳಿ ನೆಕ್ಸ್ಟ್ ವಿಡಿಯೋದಾಗ ರಿಪ್ಲೈ ಮಾಡ್ತೀನಿ. ಓಕೆ, ಹೀಗೆ ನನ್ನ ಬ್ಲಾಗ್ನ ನೋಡ್ತಾ ಇರಿ. ಮತ್ತೆ ಇವತ್ತು ಸಾವು ಜ್ಯೋತಿ ಅನನ್ಯ ಅಮೂಲ್ಯ ಮತ್ತೆ ರಿಟರ್ನ್ ಊರಿಗೆ ಬರೋಕ್ಕಂತಾರ, ಅವ್ರನ್ನೂ ನಾಳೆ ವಿಡಿಯೋದಾಗ ತೋರಿಸ್ತೀನಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.